ಶಿರಭಾಗಿ ಇಲ್ಲಿ ಸೇವೆ ಮಾಡುವವರನ್ನು ಪತಿತರನ್ನ ಪಾಮರರನ್ನ ಪಾವನವನ್ನು ಮಾಡುವಂಥ ಗಣ ಮಹಿಮನಾದ ಶ್ರೀ ಗುರು ಚಕ್ರವರ್ತಿ ಸದಾಶಿವ ಶಿವಯೋಗಿ ಸಿದ್ದರಾಮೇಶ್ವರರಲ್ಲಿ ಅನಂತ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸಿ ಈ ಪುಣ್ಯಾತ್ಮನ ಆಸ್ಥಾನಕ್ಕೆ, ಈ ಪುಣ್ಯಾತ್ಮನ ಕ್ಷೇತ್ರಕ್ಕೆ ನಾವೆಲ್ಲರೂ ಬಂದು ತನ್ನ ಮನ ಧನದಿಂದ ನಿಜನಿಷ್ಠದಿಂದ ಸೇವೆಯನ್ನು ಅರ್ಪಿಸಿ ಅಲ್ಲಿ ಸಾಮೂಹಿಕ ಲಗ್ನದೊಳಗೂ ಪಾಲ್ಗೊಂಡಿರು. ನಿನ್ನೆ ಗ್ರಂಥ ಬಿಡುಗಡೆ ಆಗೈತಿ. ಮಹಾಪುರುಷರ ಗ್ರಂಥ ಬಿಡುಗಡೆ ನಿನ್ನೆ ಮಾಡಿದ್ರು. ಸಾಮೂಹಿಕ ಲಗ್ನನೂ ಮಾಡಿದ್ರು. ಇದರಾಗೆಲ್ಲರೂ ನಿಮ್ಮ ಸೇವೆಯನ್ನು ಸಲ್ಲಿಸಿರಿ. ಮತ್ತ ಇಲ್ಲಿ ಒಂದೀಟ್ ಈ ಕಡೆ ನ್ಯಾಯ ಇದ್ದವ್ರಿಗೇನೋ ಒಂದಿಟ್ಟು ತ್ರಾಸಿಲ್ಲ. ನಿಮಗೆ ಬಿಸಿಲಾಗಿ ನಿಂತವ್ರಿಗೆ ಒಂದಿಟ್ಟು ಕೈ ಮುಗಿದು ಇಲ್ಲ, ಬಿಸಿಲು ಭಾಳ. ಅದಕ್ಕೆ ತಾವೆಲ್ಲರೂ ಸ್ನಾನ ಮಾಡ್ಕೊರಿ. ಇದೇನ ಅರಬಸ್ಥಾನದಂಥ ಬಿಸಿಲು ಅಲ್ಲ, ಬಿಸಿಲಿಲ್ಲ. ಇರಲಿ, ನಾವೆಲ್ಲರೂ ಇಲ್ಲಿ ಪಾಲ್ಗೊಂಡಿದ್ದು, ಇಲ್ಲಿ ಪಾಲ್ಗೊಂಡು ಏನೋ ಶ್ರೀ ಗುರು ಚಕ್ರವರ್ತಿ ಸದಾಶಿವ ಶಿವಯೋಗಿ ಸಿದ್ದರಾಮೇಶ್ವರರ ಒಂದು 4 ನುಡಿಗಳನ್ನು ಕೇಳಿ ಉತ್ಸುಕರಾಗಿ ಪ್ರೀತಿಯಿಂದ, ಭಕ್ತಿಯಿಂದ, ನಂಬಿಕೆಯಿಂದ, ವಿಶ್ವಾಸದಿಂದ ತಾವೆಲ್ಲರೂ ಕೂಡಿರಿ. ಇಲ್ಲಿ ಕೂಡಿರತಕ್ಕಂಥ ಶಿವಶರಣ ಹಾಗೂ ಶಿವಶರಣರಿಗೆ ಎಲ್ಲರಿಗೂ ಶರಣು ಶರಣಾರ್ಥಿ. ಚಿಕ್ಕಯ್ಯನಾಗ ಒಂದು ಮಾತು ಹೇಳ್ಯಾರ, ಹರಿವ ಹಾವಿನ ಗಂಡ, ಉರಿಯುವ ಕಿಚ್ಚಿನ ಗಂಡ, ಲ್ಯಾಂಡ ಮಂಡರ ಗಂಡ, ಪುಂಡ ಪಂಡಿತರ ಗಂಡ, ವೇದವಾದಿಗಳ ಗಂಡ, ಪಟ್ಟು ಕುದಿಯುವವರ ಗಂಡ, ಇಟ್ಟುಕೊಂಡು ಹಂಗಿಸುವವರ ಗಂಡ, ನಾ ಮೇಲ ನೀ ಮೇಲ ಅನ್ನುವವರ ಗಂಡ, ಕೊಲ್ಲಾಪುರ ಮಹಾಲಕ್ಷ್ಮಿಯ ಗಂಡ, 3 ಲೋಕದ ಗಂಡ, 3 ಲೋಕ ಮುಳುಗಿ ಪಚಾಕಿ ದೋಸ್ತರ ಹೋದ್ರಿ, ಪಕಾಲಿ ಪಚಾಕಿ ದೋಸ್ತರ ಹೋದ್ರಿ. ಜೈ ನಮ ಪಾರ್ವತೀಶ್ವರ. ಸಮಯ ಭಾಳ ವರ್ಷ ಈಗ ಸಮಯ ಹಾಕಿತ್ತಂದ್ರೆ ಇಲ್ಲ, ಹಾಕಿದ್ದೆ ಕರೆಕ್ಟ್. ಇಟ್ಟು ತಾರಿಗೆ ಮುಗಿತಿತ್ತು, ಇಟ್ಟು ತಾರಿಗೆ ನಿಮ್ಮದು ಊಟ ಚಾಲು ಆಗ್ತಿತ್ತು. ಸಮಯ ಆಗೈತಿ, ಇರಲಿ. ಹೌದೌದು, ಗೌಡಿದ್ದಾರೆ ವರ್ಷದಾದ್ರೆ ಇರಲಿ. ಈ ವರ್ಷ ಬಹಳ ವಿಶೇಷವಾಗಿರ್ತಕ್ಕಂಥ ಇದು ಯುಗಾದಿ, ಹೊಸ ವರ್ಷದ ಶುಭಾಶಯಗಳು ಆರಂಭ. ಇದು ಕ್ರೋಧಿ ನಾಮ ಸಂವತ್ಸರ. ಯಾವ ಸಂವತ್ಸರ? ಕ್ರೋಧಿ ನಾಮ ಸಂವತ್ಸರ. ಹೆಸರ 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 ನೀವು ಕೇಳಾಕತ್ತೀರಿ. ಕ್ರೋಧಿ, ಕ್ರೋಧ, ಕ್ರೋಧಿ. ಕ್ರೋಧವನ್ನ ಇಟ್ಟುಕೊಂಡವ, ಸಿಟ್ಟನ್ನ ಇಟ್ಟುಕೊಂಡವ, ಸಿಟ್ಟನ್ನ ಬಡಸವ, ಸಿಟ್ಟನ್ನ ಉಪಯೋಗ ಮಾಡವ, ಸಿಟ್ಟನ್ನ ಚಲಾವಣೆ ಬಡಾವಣೆಗೆ ತರವ. ಈ ಸಿಟ್ಟನ್ನ ಸ್ವೀಕಾರ ಮಾಡಿ ಅದನ್ನ ಮಸ್ತಕದಾಗಿ ಇಟ್ಕೊಂಡವಾಗ ಕ್ರೋಧಿ ಅಪಾರ. ಅದರ ಒಂದು ಮಾತು ನಿಮ್ಗೆ ಹೇಳ್ತಾನೆ, ಸಿಟ್ಟು ತನ್ನ ವೈರಿ, ಶಾಂತಿ ಪರರ ವೈರಿ. ಈ ವರ್ಷ ಕ್ರೋಧಿ ನಾಮ ಸಂವತ್ಸರ ಐತೆ ಕೇಳಿ ನೀವು ಸಿಟ್ಟು ತಲೆಯಾಗಿ ಇಟ್ಕೊಂಡು ತಿರುಗಬೇಡ್ರಿ. ರಾವಣನ ಹಂಗ ಕನಸಾಗೋದಿಲ್ಲ. ದುರ್ಯೋಧನನ ತಿರುಗಬೇಡ್ರಿ, ರಾವಣನ ತಿರುಗಬೇಡ್ರಿ. ಈಚ
ಹೇಳ್ರಿ, ಎಷ್ಟು ಎಚ್ಚರ್ಲಿ, ಎಷ್ಟು ನಯ ವಿನಯದೆ ನಡ್ಕೋತೀರಿ ಅಂದ್ರೆ ಈ ವರ್ಷ ನೀವು ಪಾರ ಆಗ್ತೀರಿ. ಈ ವರ್ಷ ಭಾಳ ವಿಶೇಷ ಐತಿ. ಈ ವರ್ಷ ಸಮ್ಮಿಶ್ರ ಅಂದ್ರೆ ಈ ವರ್ಷ ಏನೈತಿ ಅಂದ್ರೆ ಸಮ್ಮಿಶ್ರ ಐತಿ. ಒಂದ ಲೈನ್ ಇಲ್ಲ. ಸುಖ ದುಃಖ, ಅಮೃತ ವಿಷ, ರೋಗ ಆರೋಗ್ಯ, ಸಿಟ್ಟು ಶಾಂತಿ, ಸಹನೆ ಅಸಹನೆ, ಆರೋಗ್ಯ ಅನಾರೋಗ್ಯ, ರೋಗ ವಿರೋಧ, ಇವೆಲ್ಲ ಸಮ್ಮಿಶ್ರ ಐತಿ ಈ ವರ್ಷ. ಈ ಸಮ್ಮಿಶ್ರದಾಗಿಂದ ಕಡಿಯಾಕಾಗ್ಬೇಕಲ್ಲ ನೀವು. ಹಿಂದಕ್ಕೆ ನಿಮ್ಗೆ ಎಲ್ಲರಿಗೂ ಗೊತ್ತಿರ್ಬೇಕು, ಕಬಡ್ಡಿ ಆಟ ಆಡ್ತೀರಿ, ನೋಡ್ತೀರಿ, ಎಲ್ಲ ಕಡೆ ಹೋಗ್ತೈತಿ. ಕಬಡ್ಡಿ ಕ್ರಿಕೆಟ್ ಅಂದ್ರೆ ಈಗೆಲ್ಲ ಟಿವಿಯಾಗ ಬರ್ತದೆ. ಹಿಂದಕ್ಕೆ ಸರಿಗೇರಿ ಆಡ್ತಿದ್ರು, ಹಿರಿಯರು ಯಾರು ಇದ್ರೆ ಗೊತ್ತೈತಿ. ಸರಿಗೇರಿ ಏನತ್ತಿದ್ರು, ಸೆರೆಮನಿ, ಸೆರೆಮನಿ ಕ್ರಾಸ್ ಮ್ಯಾಗ ಕೈ ಅದ್ರಾಗ ಹಾಗೆ ಆ ಕಡೆ ಅವನು ಕೈ ಮಾಡ್ಬಿಡುವ, ಈ ಕಡೆ ಇವನು ಅದ್ರಾಗಿಂದ ಕಡೆಕ್ ಆಗ್ಬೇಕಲ್ಲ ಅವ. ಹಂಗ ಈ ವರ್ಷ ಸೆರೆಮನಿ ಕಾಲ ಹೆಂಗ್ ಕಡೆಕ್ ಹಾಕಿರಿ ನೋಡಿ. ಕತ್ನಳ್ಳಿ ದೇವ್ರ ಜಾತ್ರೆಗೆ ಬಂದಿರಿ, ಸಾಮೂಹಿಕ ವಿವಾಹ ನಡೆದವ್ರಿ. ಇದನ್ನೆಲ್ಲ ನೋಡಿರಿ ನೀವು, ನಿಮ್ಗೇನು ಅನ್ನಿಸ್ತು? ಭಾರತ ದೇಶದಲ್ಲಿ ಅತ್ಯಂತ ಭರತಖಂಡ. ಭಾರತ ದೇಶದಲ್ಲಿ ಅನೇಕ ರಾಜ್ಯಗಳು ಇದ್ದಾವೆ. ಅದರಲ್ಲಿ ಕರ್ನಾಟಕ ರಾಜ್ಯವು ಒಂದು. ವಿಜಯಪುರ ಜಿಲ್ಲೆ ಎನ್ನುವುದು ದಾರ್ಶನಿಕ ಶರಣರು ಸಂತರು ನಡೆದಾಡುವ ಬೀಡು, ಜನ್ಮ ತಾಳಿದ ಬೀಡು. ಇಂಥ ಜನ್ಮ ತಾಳಿದ ಬೀಡಿನಲ್ಲಿ ಪ್ರಪ್ರಥಮದಲ್ಲಿ ಜನ್ಮ ತಾಳಿರ್ತಕ್ಕಂಥ, ಇಡೀ ಜಗತ್ತಿಗೆ ಮಾದರಿಯಾಗಿರ್ತಕ್ಕಂಥ ನಡೆದಾಡುವ ದೇವರು ಯಾರಿಗೆ ಕರಿತಾ ಇದ್ದೀವಿ ಅಂದರೆ ವಿಜಯಪುರದ ಜ್ಞಾನಯೋಗಾಶ್ರಮದ ಸಿದ್ದೇಶ್ವರ ಶ್ರೀಗಳು ಹುಟ್ಟಿರ್ತಕ್ಕಂಥ ನಾಡು. 12ನೇ ಶತಮಾನದಲ್ಲಿ ಬಸವಾದಿ ಪ್ರಮುಖರೆನಿಸಿಕೊಂಡಿರ್ತಕ್ಕಂಥ ಜಾತ್ಯತೀತ ನಿಲುವ ವಿಶ್ವ ಪರಂಪರೆ ಹಾಗೂ ವಿಶ್ವ ಮಾನವ ಕೊಂಡಂಥ ಹಾಗೂ ಸಾಂಸ್ಕೃತಿಕ ನಾಯಕ ಎನ್ಕೊಂಡಿರ್ತ ಸಂಸತ್ತನ್ನು ಕಟ್ಟಿರ್ತಕ್ಕಂಥ ಜಗಜ್ಯೋತಿ ಬಸವೇಶ್ವರ ಜನ್ಮಸ್ಥಳಿಸ್ತಕ್ಕಂಥ ನಾಡು. ಇಂಥ ಜೊತೆಗೆ ಈ ಒಂದು ಇವತ್ತು ಹೇಳಬೇಕಾಗಿರ್ತಕ್ಕಂಥದ್ದು ಚಕ್ರವರ್ತಿ ಸದಾಶಿವ ಮಹಾರಾಜರ ಸುವಯ್ಯ ಮಹಾಸ್ವಾಮಿಗಳ ಒಂದು ಅರ್ಥಪೂರ್ಣವಾಗಿರ್ತಕ್ಕಂಥ ಒಂದು ನಡೆದಾಡುವ ದೇವರಲ್ಲಿ ಅವರು ಒಬ್ಬರು ಇಲ್ಲಿ ಜನ್ಮ ತಾಳಿದ್ದಾರೆ. ಅವರು ಎಲ್ಲ ಭಕ್ತಾದಿಗಳು ಜಾತ್ಯತೀತವಾಗಿರ್ತಕ್ಕಂಥ ಒಂದು ಮಠ ಅಂತ ನಾವು ಇದು ನಾನು ಅಭಿಪ್ರಾಯ ಸೂಚಿಸ್ತಾ ಇದ್ದೀನಿ. ಭಾರತ ದೇಶ ಜಾತ್ಯತೀತ ದೇಶ ಯಾಕೆ ಕರಿತೀವಿ ಅಂದರೆ ಅನೇಕ ಧರ್ಮ ಪಂಥ ಸಂತ ಶರಣರು ನೆಲೆಬಿಟ್ಟ ನಾಡು ಇದು. ಈ ಸತ್ಯವಾಗಿರ್ತಕ್ಕಂಥ ನಾಡಿನಲ್ಲಿ ಅರ್ಥಪೂರ್ಣವಾಗಿರ್ತಕ್ಕಂಥ ಶಕ್ತಿ, ಮಾತು, ಕಥೆಗಳು ಕೊಟ್ಟಿರ್ತಕ್ಕಂಥ ವಿಜಯಪುರದ ನಾಡು ದೊಡ್ಡ ನಾಡು. ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿ 34 ಶೈಕ್ಷಣಿಕ ಜಿಲ್ಲೆಯಲ್ಲಿ ವಿಜಯಪುರ ಮಾತ್ರ ಅದಕ್ಕೆ ಹೆಸರುವಾಸಿಯಾಗಿದೆ. ಅದು ಎದಕ್ಕೆ ಹೆಸರುವಾಸಿ ಇವತ್ತು ಅಂದರೆ ಚಮಕೇರಿ ಮಹಾಮಠ, ಬಬಲಾದಿ ಮಹಾಮಠ ಹಾಗೂ ಕಥಕನಹಳ್ಳಿ ಮಹಾಮಠ ಹಾಗೂ ಇನ್ನೊಂದು ಅರಭಾವಿ ಮಹಾಮಠಕ್ಕೆ ತನ್ನದೇ ಆಗಿರ್ತಕ್ಕಂಥ ಚಕ್ರವರ್ತಿ ಅನಿಸ್ಕೊಂಡಿರ್ತಕ್ಕಂಥ ಶಿವಯ್ಯ ಅಪ್ಪನವರು ಮಾಡ್ತಕ್ಕಂಥ ಕಾರ್ಯ ದೊಡ್ಡದು. ಈಗ ತುಮಕೂರಿನಲ್ಲಿ ಸಿದ್ಧಗಂಗಾ ಶ್ರೀಗಳು ಏನು ಮಾಡಿದ್ದಾರೆ ಅದಕ್ಕಿಂತ ಒಂದು ಮಟ್ಟು ಹೆಚ್ಚು ಮಾಡಿದ್ದಾರೆ. ಪ್ರಚಾರದ ಪ್ರಿಯರಲ್ಲದೆ, ವೇದಿಕೆಯಲ್ಲಿ ಕೂಡಲಾರದೆ ಎಲ್ಲರನ್ನ ಸಂತೈಸಿ ಮೇಲೆ ಕೂಡಿಸಿ ತಾವು ತೆಳಗೆ ಕೂತ್ಕೊಂಡು ಪ್ರಸಾದ ವಿತರಣೆ ಹಿಡ್ಕೊಂಡು ಶಿಕ್ಷಣ ಹಿಡ್ಕೊಂಡು ಅನೇಕ ಸಾಮಾಜಿಕವಾಗಿರ್ತಕ್ಕಂಥ ಕಾರ್ಯ ಅಂದರೆ ಪರಿಸರಕ್ಕೆ ಹೆಚ್ಚು ಒತ್ತು ಕೊಟ್ಟಿರ್ತಕ್ಕಂಥ ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ಮಠ ಅಂದ್ರೆ ಅದು ಕತ್ನಳ್ಳಿ ಮಠ, ಬಬಲಾದಿ ಮಠ, ಚಮಕೇರಿ ಮಠ ಅಂತ ನಾನು ಹೇಳ್ತಾ ಇದ್ದೀನಿ. ಯಾಕಂದರೆ ಪರಿಸರ ಪ್ರೇಮಿ, ಶಿಕ್ಷಣ ಪ್ರೇಮಿ, ಮಹಾದಾಸೋಹ ಎಲ್ಲ ದಾನಕ್ಕಿಂತ ಸರ್ವಶ್ರೇಷ್ಠ ದಾನ ಅನ್ನದಾನ. ಎಂಥ ಅನ್ನದಾನದ ಇಲ್ಲಿ ಅಂದರೆ ಅನ್ನ ಸಾರ ಇಲ್ಲ, ತುಪ್ಪ ಇದೆ. ಎಂಥ ತುಪ್ಪ ಅಂದರೆ ಮನೆಗೆ ಉಣಲ್ಲ ಸರ್, ಕಾಳಿಂದ ತುಪ್ಪ ಇದೆ. ಅಕ್ಕಂಗಿರು ಅಣ್ತಮ್ಮರು ವಿವಿಧ ಊರಿನಿಂದ ಉಕ್ಕಲಿಗೆ ಸುತ್ತಮುತ್ತ ಹಳ್ಳಿಯಿಂದ ಕರಿಗಡಬು ಮಾಡಿಕೊಟ್ರು. ಯಾಕೆ ಬಂದರು ಅಂದರೆ
ಭಕ್ತಾದಿಗಳು ಯಾಕೆ ಬರ್ತಾ ಇದ್ದಾರೆ, ಅವರಿಗೆ ಬೇಡಿದ್ದನ್ನು ಕೊಟ್ಟಿರ್ತಕ್ಕಂಥ ಕಲ್ಪವೃಕ್ಷವೇ ಈ ಮಠ ಅಂದರೆ ಸತ್ಯ ಅನ್ನುವಂಥ ಮಾತು ಇವತ್ತು ನಾನು ಹೇಳ್ತಾ ಇದ್ದೀನಿ. ಮಾತನಾಡ್ತಕ್ಕಂಥವ್ರು ಯಾರು ಅಂತ ಕೇಳಿದ್ರೆ ಗುರುಪಾದ ಕೋರೂರು ಸಮಗ್ರ ಕರ್ನಾಟಕ ಉಪಾಧ್ಯಾಯರ ಪ್ರಗತಿಪರ ಸಂಘ ರಾಜ್ಯ ಘಟಕ ಕಲಬುರಗಿಯ ರಾಜ್ಯ ಉಪಾಧ್ಯಕ್ಷನಾಗಿ ನಾನು ಕೆಲಸ ಮಾಡ್ತಾ ಇದ್ದೀನಿ. ರಾಷ್ಟ್ರೀಯ ಶಿಕ್ಷಣ ನೀತಿ 2020 NEP-ಯ ಆಶಯ ಹೊತ್ಕೊಂಡು ಇವತ್ತು KG-PG ಅನ್ನುವಂಥ ದೃಷ್ಟಾಂತ ಇಟ್ಕೊಂಡು ಇವತ್ತು ರಾಜ್ಯದಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ನನ್ನೊಂದು ಉದಾಹರಣೆ ಈ ಮಟ್ಟದ ನಾನು ಕೊಡ್ತಾ ಇದ್ದೀನಿ. ನನಗೆ ಪಿತ್ತಿತ್ತು. 15 ವರ್ಷದಿಂದ ನಾನು ಚಮಕೇರಿ ಮಹಾಮಠಕ್ಕೆ ಹೋದಾಗ ಕಾಗವಾಡ ಮತ್ತು ಅಥಣಿ ಭಾಗದ 2 ಶೈಕ್ಷಣಿಕ ತಾಲೂಕಿನಲ್ಲಿ 10,000 SSLC ಮಕ್ಕಳಿಗೆ 3 ದಿನಗಳ ಕಾಲ ಅಪ್ಪವರು ಪರ್ಮಿಷನ್ ಕೊಟ್ಟು 3 ದಿನಗಳ ಇಂಗ್ಲೀಷ್ ಕಾರ್ಯಾಗಾರ ನಾವೇನು ಮಾಡಿದೆವು ಅಂದರೆ ಚಮಕೇರಿ ಮಠದಲ್ಲಿ 18 ಲಕ್ಷ ಖರ್ಚು ಮಾಡಿದ್ರು ಶಿವಯ್ಯಪ್ಪ ಶಿಕ್ಷಣಕ್ಕಾಗಿ. ಇವತ್ತು ಚಮಕೇರಿ ಮಠದಲ್ಲಿ ಆ ಕಾರ್ಯಕ್ರಮ ಮಾಡೋದ್ರಿಂದ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆ SSLCಯಲ್ಲಿ ಟಾಪರ್ಸ್ನಲ್ಲಿರಲು ಕಾರಣ ಶಿವಯ್ಯ ಅಪ್ಪವರು ಅಂತ ನಾನು ಎದಿ ತಟ್ಟಿ ಹೇಳ್ತಾ ಇದ್ದೀನಿ. ಹಾಗೆ ನನಗೊಂದು ಪಿತ್ತಿತ್ತು. ಪಿತ್ತಿನ ಚೀಟಿ ಅಂತ ಔಷಧ ತಗೋ ಅಂತ ಕೊಟ್ಟರು. ಚೀಟಿ ಏನೋ ಕಿಶೆದಾಗಿದೆ. ನಾ ಪಿತ್ತಿನ ಆಯುರ್ವೇದಿಕ್ ಔಷಧ ತೊಗೊಳಾರ್ದೆ ಪಿತ್ತ ನಿವಾರಣೆ ಆಯಿತು. ನನಗೆ ಮಕ್ಕಳೇ ಇರಲಿಲ್ಲ. ನಾನೇ ದೃಷ್ಟಾಂತ. ನನ್ನ ಹೆಂಡ್ತಿನೂ ಹೈಸ್ಕೂಲ್ ಹೆಡ್ ಮಾಸ್ಟರ್ ಇದ್ದಾಳೆ. ನಾನು ಹೈಸ್ಕೂಲ್ ಇದ್ದೀನಿ. ನನಗೆ ಇರ್ತಕ್ಕಂಥ ವಯಸ್ಸು 53. ನನ್ನ ಹೆಂಡ್ತಿಗೆ ಇರ್ತಕ್ಕಂಥ ವಯಸ್ಸು 46ಕ್ಕೆ ಅವಳು ಗಂಡು ಮಗು ಆಯಿತು. ಇವತ್ತು ನನ್ನ ಮಗು 5 ವರ್ಷದ ಮಗು ಇದೆ. ಇದು ಸತ್ಯ ಸತ್ಯ ಸತ್ಯ. ನಾನೇ ನಿದರ್ಶನ. ಈ ಮಠದ ಒಂದು ಬೇಡದವರಿಗೆ ಬೇಡಿರ್ತಕ್ಕಂಥ ಸಂಕಲ್ಪ ಈಡೇರ್ತಕ್ಕಂಥ ಮಠ ಅಂದರೆ ಅದು ಬಬಲಾದಿ ಮಠ, ಅದು ಚಮಕೇರಿ ಮಠ, ಅದು ಕತಕನಹಳ್ಳಿ ಮಠ, ಇನ್ನೊಂದು ಅರಬಾವಿ ಮಠ ಅಂತ ನಾನು ನಮಸ್ಕಾರ ಮುಖಾಂತರ ಎಲ್ಲರಿಗೆ ಕೈ ಮುಗಿದು ಕೇಳ್ತಾ ಇದ್ದೀನಿ. ಇಂಥಲ್ಲಿ ಬನ್ನಿ, ಇಂಥಲ್ಲಿ ದಾನ ಮಾಡಿ, ಇಂಥಲ್ಲಿ ಸೇವೆ ಮಾಡಿ, ನಿಮ್ಮ ಜನ್ಮ ಸಾರ್ಥಕ ಅನ್ನುವಂಥ ಮಾತು ನಮ್ಮ ಬಸವಾದಿ ಪ್ರಮುಖರು ಹಿಡ್ಕೊಂಡು ಭರತ ಖಂಡದಲ್ಲಿ ಸನಿಕೆ ಇದನ್ನು ವಿಶ್ವಾಸದಿಂದ ಹೇಳಲು